ಸಾಧನ ಈ ಧಾರಾವಾಹಿಗೆ ಹೆಚ್ಚು ಹೆಚ್ಚು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಡಿಯೋ ಹಾಕೋದಕ್ಕೆ ಪ್ರೋತ್ಸಾಹ ಕೊಡಿ. ಮಾಡ್ತೀರಾ ಅಲ್ವಾ? ಪ್ರತಿದಿನ 20, 30, 50, ಮೊನ್ನೆ 60 ರೂಪಾಯಿ ಕೂಡ ಕೊಟ್ಟಿದ್ರು ಅವರು. ಹೀಗೆ ದಿನ ದಿನ ದುಡ್ಡು ಸಿಗ್ತಾ ಇದ್ರೆ ಸಂಗೀತ ಕ್ಲಾಸ್ ಫೀಸ್ ಕೊಡೋದಕ್ಕೆ ಯಾವ ಕಷ್ಟನೂ ಆಗಲಿಕ್ಕಿಲ್ಲ. ಸಂಗೀತ ಕ್ಲಾಸ್ ಫೀಸಿಗೆ ಆಗೋಷ್ಟು ಸಿಕ್ಕಿದ್ರೆ ಸಾಕಪ್ಪ. ಅದಕ್ಕೂ ಜಾಸ್ತಿ 1 ರೂಪಾಯಿ ಕೂಡ ನಂಗೆ ಬೇಡ. ಅಲ್ಲ, ದುಡ್ಡನ್ನು ಬೇಡ ಅನ್ನಬಾರ್ದು, ಆದರೆ ನನ್ನ ಪರಿಸ್ಥಿತಿಗೆ ಅದಕ್ಕೂ ಜಾಸ್ತಿ ಕೇಳಿದ್ರೆ, ಅಂದರೆ ನನ್ನ ಸಂಗೀತ ಕ್ಲಾಸ್ ಫೀಸ್ಗಿಂತ ಜಾಸ್ತಿ ಕೇಳಿದರೆ ದುರಾಸೆ ಆಗುತ್ತೇನೋ ಅನ್ನೋ ಕಾರಣ ಅಷ್ಟೇ. ಆ ದೇವರು ನನಗಷ್ಟು ದಯ ಪಾಲಿಸಿದ್ರೆ ಸಾಕು. ಹಾಂ, ಒಂದು ಕೆಲಸ ಮಾಡ್ತೀನಿ. ಇವತ್ತೇ ಸಂಗೀತ ಕ್ಲಾಸಿಗೆ ಹೋಗಿ ಮೇಡಮ್ ಹತ್ರ ನನ್ನ ಪರಿಸ್ಥಿತಿನ ಹೇಳ್ತೀನಿ. ಫೀಸಿಗೆ ಬೇಕಾಗೋಷ್ಟು ಹಣ ಒಟ್ಟಾದ ಕೂಡಲೇ ನಾನು ಫೀಸ್ ಕೊಟ್ಟು ಸಂಗೀತ ಕ್ಲಾಸಿಗೆ ಬರ್ತೀನಿ ಅಂತ ಹೇಳ್ತೀನಿ. ಮೇಡಮ್ ಖಂಡಿತ ಒಪ್ಕೋತಾರೆ. ಅವ್ರಿಗೆ ನಾನು ಅಂದರೆ ತುಂಬ ಇಷ್ಟ. ನನಗೆ ಫೀಸ್ ಕಟ್ಟಕ್ಕೆ ಕಷ್ಟ ಆಗತ್ತೆ ಅಂತ ನಾನು ಅಂದ್ಕೊಳ್ಳೋದು. ಅವ್ರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ಅಷ್ಟು ದೊಡ್ಡ ಸಂಸ್ಥೆನ ನಡೆಸಬೇಕು, ಮತ್ತು ಅವರು ವೈಯಕ್ತಿಕ ಜೀವನದಲ್ಲಿ ಅದೇನೇನು ತೊಂದರೆ ತಾಪತ್ರಯಗಳಿರುತ್ತೋ. ಹಣ ಅಂದರೆ ಎಲ್ರಿಗೂ ಬೇಕಾಗಿರೋದೇ ಅಲ್ವಾ? ಹಣ ಇಲ್ಲದೆ ಜೀವನನೇ ಇಲ್ಲ. ಬಾಯಿ ಮಾತಲ್ಲಿ ಹೇಳ್ತೀವಿ ಹಣನೇ ಜೀವನದ ಸರ್ವಸ್ವ ಅಲ್ಲ ಅಂತೆಲ್ಲ, ಆದರೆ ಹಣ ಇಲ್ಲದೆ ಒಂದಿನನೂ ದುಡಕ್ಕಾಗಲ್ಲ. ಆದರೆ ದುರಾಸೆ ಆಗಬಾರ್ದು ಅಷ್ಟೇ. ಓ, ಮುಕುಂದ ಅವರನ್ನು ನೋಡಕ್ಕೆ ಹೋಗ್ಬೇಕಿತ್ತಲ್ವಾ? ಒಂದು ಕೆಲಸ ಮಾಡ್ತೀನಿ. ಮೊದಲು ಮೇಡಮ್ ಹತ್ರ ಮಾತಾಡ್ತೀನಿ, ಆಮೇಲೆ ಹೂವಿನ ಅಂಗಡಿಗೆ ಹೋಗಿ ಅವ್ರ ಜೊತೆಗೆ ಅವ್ರ ಮನೆಗೆ ಹೋಗಿ ಬರ್ತೀನಿ. ಓ ಸಾಧನಾ, ನೀವಿವತ್ತು ನಿಮ್ಮ ಅಂಗಡಿಗೆ ಹೋಗಿಲ್ವಾ? ನನ್ನ ಮಗ 2 ದಿನದಿಂದ ಸ್ನಾನ ಮಾಡಿರಲಿಲ್ಲ. ಅವನಿಗೆ ಸ್ನಾನ ಮಾಡಿಸಿ ಬೇರೆ ಬಟ್ಟೆ ಎಲ್ಲ ಹಾಕಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ನೀನು ಅಂಗಡಿಗೆ ಬಂದರೆ ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಳ್ತಿದ್ದೆ. ದೇವ್ರ ದಯೆ, ನೀನು ಇಲ್ಲೇ ಸಿಕ್ಕಿದ್ಯಲ್ಲ. ಈಗಲೇ ಮನೆಗೆ ಹೋಗೋಣ ಬಾಮ್ಮ. ಇವಾಗ್ಲೇನಾ? ನಾನು ಒಂದ್ಸಲ ಅಂಗಡಿ ಬಾಗಿಲು ತೆಗೆದ್ರೆ ಮತ್ತೆ ಬಾಗಿಲು ಹಾಕಬೇಕು ಅಂದರೆ ಒಂಥರ ಬೇಜಾರಾಗುತ್ತೆ. ಹೇಗೂ ಇವತ್ತು ನಾನು ಇನ್ನೂ ಅಂಗಡಿಗೆ ಹೋಗಿಲ್ಲ. ಈಗಲೇ ನನ್ನ ಮಗನ್ನ ಮನೆಯವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಬಾಮ್ಮ. ಇವತ್ತು ಕೂಡ ನನ್ನ ಹೆಂಡತಿ ನನಗೆ ತಾಕೀತು ಮಾಡಿ ಹೇಳಿದ್ದಾಳೆ, ಇವತ್ತು ಯಾವುದೇ ಕಾರಣಕ್ಕೂ ತಪ್ಪಿಸೋ ಹಾಗಿಲ್ಲ, ಸಾಧನ ಅವರನ್ನ ಕರ್ಕೊಂಡೇ ಬರಬೇಕು ಅಂತ. ಪ್ಲೀಸ್ ಅಮ್ಮ. ಸರಿ, ಆಯ್ತು, ಹೋಗೋಣ. ಸರೋಜಾ, ಇಲ್ಲಿ ಬಂದು ಯಾರು ಬಂದಿದ್ದಾರೆ ನೋಡು. ರೀ, ಇವರು ಸಾಧನನಾ? ಹಾಂ, ಹೌದು ಆಂಟಿ, ನಾನೇ ಸಾಧನ. ಆದರೆ ನನ್ನನ್ನು ಅವರು ಇವರು ಅಂತೆಲ್ಲ ಮಾತಾಡಿಸ್ಬೇಡಿ. ನಾನು ನಿಮಗಿಂತ ತುಂಬ ಚಿಕ್ಕವಳು. ನಿಮ್ಮ ಮಗಳು ವಯಸ್ಸು ಅಂದರೂ ತಪ್ಪಿಲ್ಲ. ನನಗೆ ಏಕವಚನದಲ್ಲೇ ಮಾತಾಡಿ. ನಮ್ಮ ಮನೆಯವರು ನಿನ್ನ ಬಗ್ಗೆ ಹೇಳಿದಷ್ಟು ಮಾತುಗಳು ನಿಜ. ಎಷ್ಟು ಚೆನ್ನಾಗಿ ಮಾತಾಡ್ತೀಯ, ಪ್ರೀತಿಯಿಂದ ಮಾತಾಡ್ತೀಯ. ಮೊದಲು ನಮ್ಮ ಮುಕುಂದನ ಹತ್ರ ಮಾತಾಡ್ಸು. ಸರಿ ಸರಿ, ಬಾಮ್ಮ. ನಮ್ಮ ಮುಕುಂದನ ಅವಸ್ಥೆ ನೋಡಮ್ಮ. ಅಂದರೆ ಅವ್ರಿಗೆ ಮೇಲೆ ಕೇಳಕ್ಕಾಗಲ್ವಾ? ಇಲ್ಲ ಅಮ್ಮ, ಕಾಲಿಗೆ ಏಟಾಗಿದೆಯಲ್ಲ, ಹಾಗಾಗಿ ಅವನಿಗೆ ಅಲ್ಲಾಡೋಕ್ಕೂ ಆಗ್ತಾ ಇಲ್ಲ. ಪಾಪ ಮಲಗಿದ ಕಡೆನೇ ಹಾಗೇ ಮಲ್ಕೊಂಡಿದ್ದಾನೆ. ನಾವುಗಳೆಲ್ಲ ಸಪೋರ್ಟ್ ಕೊಟ್ಟು ಅವ್ರನ್ನ ಕೂರಿಸ್ತೀವಿ. ಮತ್ತು ನಮ್ಮ ಮನೆಯವರು ಅವನನ್ನು ಸ್ನಾನ ಮಾಡಿಸ್ತಾರೆ, ಅಂದರೆ ಸ್ಪಂಜ್ ಬಾತು. ಇನ್ನೂ ಬಚ್ಚಲ ಮನೆಗೆ ಹೋಗಿ ಸ್ನಾನ ಮಾಡ್ಸೋಕೆ ಆಗ್ತಿಲ್ಲ. ಎಷ್ಟು ದಿನ ಆಗುತ್ತೆ ಏನೋ ಗೊತ್ತಿಲ್ಲ. ಬೇಜಾರಾಗಬೇಡಿ ಆಂಟಿ, ಒಂದು ಸ್ವಲ್ಪ ಸಮಯದ ಮೇಲೆ ಎಲ್ಲ ಸರಿ ಹೋಗುತ್ತೆ. ನೀನು ಹೇಳ್ದಾಗೆ ಆದರೆ ಅಷ್ಟು ಸಾಕು ಕಣೆ ಸಾಧನ. ಅವನ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಮ್ಮ. ನನ್ನ ಮಗ ಏನೇ ತಪ್ಪು ಮಾಡಿದ್ರು, ನಿನಗೆ ನೋವಾಗೋ ಹಾಗೆ ಮಾತಾಡಿದ್ರು, ದಯವಿಟ್ಟು ಕ್ಷಮಿಸ್ಬಿಡಮ್ಮ. ನನಗಂತೂ ಅವ್ನುಗಳು ನೋಡೋಕ್ಕಾಗ್ತಿಲ್ಲ. ಅವತ್ತೇನೋ ಕೆಟ್ಟಗಳಿಗೆ ಮಾತುಗಳು ನಡೆದು ಹೋದ್ವು ಬಿಡಿ. ಅದನ್ನೇ ನೆನೆಸ್ಕೊಂಡು ಕೊರಗಿದ್ರೆ ಮುಕುಂದ ಅವ್ರು ಸರಿ ಹೋಗ್ತಾರಾ? ಅವರು ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿಯೂ ಕುಗ್ಗಿ ಹೋಗ್ತಾರೆ. ನೀವು ಈ ಸಮಯದಲ್ಲಿ ಅವರಿಗೆ ಬೆಂಬಲ ಕೊಡಬೇಕು, ಧೈರ್ಯ ತುಂಬಬೇಕು. ಅದು ಬಿಟ್ಟು ನೀವು ಕೊರಗ್ತಾನೆ ಇದ್ದರೆ ಅವ್ರು ಇನ್ನಷ್ಟು ಹಾಂ ನಂಗೆ ಅರ್ಥ ಆಗತ್ತಮ್ಮ. ಆದರೆ ಸುಮ್ಮನೆ ಈ ಥರ
ತೊಂದರೆನ ಮೈ ಮೇಲೆ ಹೇಳ್ಕೊಂಡಲ್ಲ ಅಂತ ಬೇಜಾರಾಗತ್ತೆ. ಹಾಂ, ಅಮ್ಮ ಯಾರು ಬಂದಿದ್ದಾರೆ? ಸಾಧನ ಬಂದಿದ್ದಾಳ್ ಕಣೋ. ಈಗ ಹೇಗಿದ್ದೀರಾ ಮುಕುಂದ ಅವರೇ? ನನ್ನನ್ನು ಕ್ಷಮಿಸ್ಬಿಡಿ ಅಕ್ಕ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ಅವತ್ತು ನಿಮಗೆ ತುಂಬ ನೋವು ಕೊಟ್ಬಿಟ್ಟೆ, ಹೀಯಾಳಿಸಿ ಮಾತಾಡಿದೆ. ಅದ್ರ ಪ್ರತಿಫಲ ಕೂಡಲೇ ನನಗೆ ಸಿಕ್ಕಿಬಿಡ್ತು. ಈಗ ನಿಮ್ಮ ಕಷ್ಟ ಏನು ಅಂತ ನನಗೆ ಅರ್ಥ ಆಗ್ತಾ ಇದೆ. ನಾನು ಸ್ವತಃ ಅನುಭವಿಸ್ತಾ ಇದ್ದೀನಲ್ಲ, ಈಗ ಅರ್ಥ ಆಗ್ತಾ ಇದೆ. ನಮ್ಮ ತಪ್ಪು ನಮ್ಗೆ ಅರ್ಥ ಆಗಿ ಪಶ್ಚಾತ್ತಾಪ ಆದರೆ ಅರ್ಧ ನಾವು ಜೀವನದಲ್ಲಿ ಉದ್ಧಾರ ಆಗ್ತೀವಿ. ಮುಂದೆ ಅಂತಹ ತಪ್ಪನ್ನು ನಡೆದಿರೋ ಹಾಗೆ ನೋಡಿಕೊಂಡ್ರೆ ಇನ್ನಷ್ಟು ನಾವು ಒಳ್ಳೆಯವರಾಗ್ತೀವಿ. ಒಳ್ಳೆತನಕ್ಕೆ ಯಾವತ್ತೂ ಬೆಲೆ ಸಿಗತ್ತೆ. ಇದನ್ನೆಲ್ಲ ಬಿಟ್ಟು ಹಿಂದೆ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತೆಲ್ಲ ಕೊರಗ್ತಾ ಇದ್ದರೆ ಅದನ್ನು ಸರಿ ಮಾಡೋಕ್ಕಂತೂ ಆಗಲ್ಲ. ಮತ್ತು ಇವತ್ತಿನ ದಿನನೂ ಹಾಳಾಗತ್ತೆ, ನಾಳೆ ದಿನಕ್ಕೂ ಬೇಜಾರಿರುತ್ತೆ. ಅದ್ರ ಬದಲು ನಾವು ಮುಂದಕ್ಕೆ ಹೋಗೋದನ್ನು ನೋಡ್ಕೋಬೇಕು ಮುಕುಂದ ಅವರೇ. ನಾನಷ್ಟು ದೊಡ್ಡ ತಪ್ಪು ಮಾಡಿದ್ರೂ ನೀವು ಎಷ್ಟು ಒಳ್ಳೆ ಮಾತು ಹೇಳ್ತಾ ಇದ್ದೀರಾ. ತುಂಬ ಖುಷಿ ಆಯಿತು ಅಕ್ಕ. ನನಗೀಗ 4 ದಿನದಲ್ಲಿ ಸರಿಯಾಗತ್ತೆ, ಆದರೂ ನನಗೆ ತುಂಬ ಹಿಂಸೆ ಅನಿಸ್ತಾ ಇದೆ. ಅಂಥದ್ರಲ್ಲಿ ಚಿಕ್ಕ ವಯಸ್ಸಿಂದನೂ ಇಂಥ ನೋವನ್ನು ಅನುಭವಿಸ್ತಾ ಇದ್ದೀರಲ್ಲ. ಛೇ, ನಾನು ನಿಂದೆ ಗೇಲಿ ಕಾಳಜಿ ಅನ್ನೋ ಹೆಸರಲ್ಲಿ ಸಾಕಷ್ಟು ನೋವು ಅನುಭವಿಸಿದ್ದೀನಿ, ಈಗಲೂ ಅನುಭವಿಸ್ತಾ ಇದ್ದೀನಿ, ಮುಂದೆನೂ ಅನುಭವಿಸ್ತೀನಿ. ಇದು ನನಗೆ ಗೊತ್ತಿದೆ. ಅದನ್ನು ಬದಲಾಯಿಸೋದಕ್ಕಾಗಲ್ಲ. ಆದರೆ ಆ ನೋವಿಂದ ಹೇಗೆ ಹೊರಗೆ ಬರಬಹುದು ಅಂತ ನಾನು ದಾರಿ ಕಂಡ್ಕೋಬೇಕು. ದಾರಿ ಸಿಗುತ್ತೋ ಅಥವಾ ನಾನು ಗುರಿ ಮುಟ್ತೀನೋ ಇದ್ಯಾವುದು ನನಗೆ ಗೊತ್ತಿಲ್ಲ. ಹುಡುಕೋ ಪ್ರಯತ್ನ ಅಂತೂ ಮಾಡ್ತಿದ್ದೀನಲ್ಲ ಅನ್ನೋ ಸಮಾಧಾನನಾದರೂ ಸಿಕ್ಕೇ ಸಿಗತ್ತೆ. ಅದ್ರ ಬಗ್ಗೆ ಪ್ರಯತ್ನ ಪಡ್ಬೇಕು ನಾವು. ಹಾಗಾದರೆ ನಿಮಗೆ ನನ್ನ ಮೇಲೆ ಯಾವ ಬೇಜಾರು ಇಲ್ಲ ಅಲ್ವಾ? ನನ್ನ ಮಾತಿನ್ನು ಪೂರ್ತಿಯಾಗಿ ಮುಗಿಲಿಲ್ಲ, ಆದ್ರೂ ನೀನು ಮತ್ತೆ ಅದನ್ನೇ ಹೇಳ್ತೀಯಲ್ಲ. ನನಗೆ ನಿನ್ನ ಮೇಲೆ ಯಾವ ಬೇಜಾರು ಇಲ್ಲ. ನೀನು ನನ್ನನ್ನು ಅಕ್ಕ ಅಂತ ಕರ್ದಿಯಲ್ಲ, ಈಗ ನೀನು ನನ್ನ ತಮ್ಮ. ಯಾವ ಅಕ್ಕ ತಾನೇ ತನ್ನ ತಮ್ಮಂಗೆ ಕೆಟ್ಟದಾಗಲಿ ಅಂತ ಹಾರೈಸ್ತಾಳೆ? ಇಲ್ಲ, ಜಗಳ ಆದರೆ ಏನಾದರೂ ಮನಸ್ತಾಪ ಆದರೆ ಅದನ್ನು ತುಂಬ ದಿನ ಇಟ್ಕೊಳ್ಳೋಕ್ಕಾಗತ್ತಾ? ಇಲ್ಲ ಅಲ್ವಾ? ಇದು ಹಾಗೆ ನಡೆದಿದ್ದು ಆಗೋಯ್ತು. ಆದಷ್ಟು ಬೇಗ ಹುಷಾರಾಗಿ ನಿನ್ನಪ್ಪನಿಗೆ ಸಹಾಯ ಮಾಡು, ಆಯ್ತಾ? ಇದನ್ನೇ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು. ಖಂಡಿತ ಅಕ್ಕ, ನಾನು ಹುಷಾರಾದ ಮೇಲೆ ಅಪ್ಪನಿಗೆ ಸಹಾಯ ಮಾಡ್ತೀನಿ. ನಾನು ಅಂಗಡಿನ ನೋಡ್ಕೋತೀನಿ. ಈ ಘಟನೆ ನಡೆದ ಮೇಲೆ, ಅಂದರೆ ಈ ಆಕ್ಸಿಡೆಂಟ್ ಎಲ್ಲ ಆದಮೇಲೆ ನನಗೆ ಮನೆಯವ್ರು ಯಾರು, ಹೊರಗಿನವ್ರು ಯಾರು, ನಮಗೆ ಆಪತ್ಕಾಲದಲ್ಲಿ ಸಹಾಯ ಮಾಡೋರು ಯಾರು ಎಲ್ಲದೂ ಅರ್ಥ ಆಗಿದೆ. ಒಂದು ರೀತಿಲಿ ಜೀವನ ಪಾಠ ಕಲಿತೆ ಅಂತ ಹೇಳ್ಬೋದು. ಇನ್ಮೇಲೆ ನನಗೆ ನನ್ನ ಮನೆಯವರೇ ಸರ್ವಸ್ವ. ನನಗೆ ಯಾರು ಹಿತ ಬಯಸ್ತಾರೋ ಹಿತೈಷಿಗಳು ಅಂತ ಅವ್ರನ್ನ ಅನ್ಕೋತೀನಿ. ಇನ್ನು ಬೇರೆಯವ್ರನ್ನೆಲ್ಲ ದೂರನೇ ಇಟ್ಬಿಡ್ತೀನಿ. ನಿನ್ನ ಮಾತು ಕೇಳಿ ತುಂಬ ಖುಷಿ ಆಯಿತು ಮುಕುಂದ. ನೀನು ಜೀವನದಲ್ಲಿ ಪಾಠ ಕಲೀಲಿ ಅಂತಲೇ ದೇವರು ಈ ಸಣ್ಣದಾಗಿ ಶಿಕ್ಷೆ ಕೊಟ್ಟಿದ್ದಾನಷ್ಟೇ. ಇನ್ನು ನಿನ್ನ ಗಮನ ಎಲ್ಲ ನಿನ್ನ ಮುಂದಿನ ಭವಿಷ್ಯದ ಕಡೆ ಇರಲಿ. ಈ ಬೇಡದೇ ಇರೋ ಆಲೋಚನೆಗಳನ್ನೆಲ್ಲ ಈಗಲೇ ಕಿತ್ತು ಹಾಕ್ಬಿಡು. ತುಂಬ ಒಳ್ಳೆ ಮಾತು ಹೇಳಿದೆ ಮಗಳೇ. ಒಂದು ನಿಮಿಷ ಕಾಫಿ ತರ್ತೀನಿ. ಸುಗುಣ, ಒಂದು ಲೋಟ ಕಾಫಿ ಮಾಡ್ಕೊಂಡು ತಗೊಂಡು ಬಾರೆ. ಅಯ್ಯೋ ಆಂಟಿ, ಕಾಫಿ ಗೀಫಿ ಏನೂ ಬೇಡ, ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ನಾನು ಸಂಗೀತ ಕ್ಲಾಸಿಗೆ ಹೋಗಬೇಕು, ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು, ನೀನು ಸಂಗೀತ ಕ್ಲಾಸಿಗೆ ಹೋಗ್ತಿದ್ಯಾ? ಅಕ್ಕ, ಟೀ ಮಾಡ್ಲೋ ಕಾಫಿ ಮಾಡ್ಲೋ ಇಲ್ಲ ಬಾದಾಮ್ ಮಿಲ್ಕ್ ಮಾಡ್ಲೋ? ಪ್ಲೀಸ್ ಆಂಟಿ, ಏನು ಬೇಡ ನನಗೆ. ಜಸ್ಟ್ ಇವಾಗೆಲ್ಲ ಮುಗಿಸ್ಕೊಂಡು ಬಂದೆ. ನಾನು ಸಂಗೀತ ಕ್ಲಾಸಿಗೆ ಹೋಗಬೇಕು, ಲೇಟ್ ಆಗತ್ತೆ. ನೀನು ಸಂಗೀತ ಕ್ಲಾಸಿಗೆ ಹೋಗ್ತಿದ್ಯಾ? ಹಾಂ ಹೌದು ಆಂಟಿ. 4 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಹೋದೆ. ಫೀಸ್ ಕಟ್ಟೋಕ್ಕೆ ಮನೇಲಿ ಸ್ವಲ್ಪ ಕಷ್ಟ ಆಗಿತ್ತು, ಹಾಗಾಗಿ ಹೋಗಿರಲಿಲ್ಲ. ಈಗ ದುಡ್ಡೆಲ್ಲ ಅಡ್ಜಸ್ಟ್ ಆಗ್ತಾ ಇದೆ, ಅದಕ್ಕೆ ಮೇಡಮ್ ಹತ್ರ ಮಾತಾಡ್ಕೊಂಡು ಬರೋಣ ಅಂತ ಹೊರಟಿದ್ದೆ. ಅಷ್ಟರಲ್ಲಿ ಅಂಕಲ್ ಸಿಕ್ಕಿದ್ರು, ಮನೆಗೆ ಕರ್ಕೊಂಡು ಬಂದರು. ಸುಗುಣ, ಈ ಹುಡುಗಿ ಸಂಗೀತ ಕ್ಲಾಸಿಗೆ ಹೋಗ್ತಾಳಂತೆ. ನಮ್ಮ ಸುಮೇರು ಮತ್ತು ಸುಕೇತುನ ಇವಳ ಹತ್ರ ಸಂಗೀತ ಕಲಿಯ ಕಳಿಸಿದ್ರೆ ಹೇಗೆ ಅಂತ ನನ್ನ ಮನಸ್ಸಲ್ಲೂ ಇದೇ ಯೋಚನೆ ಬಂತು ಅಕ್ಕ. ನಾನೇ ಇನ್ನು ಸಂಗೀತ ಕಲಿತಾ ಇದ್ದೀನಿ, ಅದರಲ್ಲಿ ನಿಮ್ಮ ಮಕ್ಕಳಿಗೆ ಸಂಗೀತ ಹೇಳ್ಕೊಡೋದಾ?
ಸಾಧನ ಇವಳು ನನ್ನ ಓರ್ಗಿತ್ತಿ, ನಮ್ಮ ಮೈದ್ನ ಇವಳ ಮಕ್ಕಳು ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಸಂಗೀತ ಕಲಿಸೋದು ಅಂದರೆ ನಿನ್ನ ಹಾಗೆ ಶಾಸ್ತ್ರೀಯವಾಗಲ್ಲ, ದೇವ್ರ ನಾಮ, ಭಾವಗೀತೆ ಇಂಥದ್ದನ್ನೆಲ್ಲ ಹೇಳ್ಕೊಡು. ಈಗಿನ ಮಕ್ಕಳಿಗೆ ಟಿ ವಿ ನೋಡೋದು, ಮೊಬೈಲ್ ನೋಡೋದು ಇವೆರಡು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಇವನ್ನೆಲ್ಲ ನಾವು ಚಿಕ್ಕ ವಯಸ್ಸಲ್ಲೇ ಕಲಿಸ್ಬೇಕಲ್ಲ. ನಿನ್ನ ಹಾಗೆ ಅವರಿಗೆ ಸಂಗೀತ ಶಾಸ್ತ್ರೀಯವಾಗಿ ಕಲಿಯೋಕ್ಕಾಗುತ್ತೋ ಇಲ್ವೋ, ಇನ್ನೂ ಚಿಕ್ಕ ಮಕ್ಕಳವರು. ಇವಾಗ ನಿನ್ನ ಹತ್ರ ಈ ದೇವ್ರ ನಾಮ, ಭಕ್ತಿಗೀತೆ ಅಲ್ಲ, ಭಾವಗೀತೆ, ಜನಪದ ಗೀತೆ ಇಂಥದ್ದನ್ನೆಲ್ಲ ಕಲಿತ್ರೆ ಅವರಿಗೂ ಅದರಲ್ಲಿ ಒಂದು ರೀತಿ ಇಂಟ್ರೆಸ್ಟ್ ಬಂದರೆ ಮುಂದೆ ಅವರು ಶಾಸ್ತ್ರೀಯವಾಗಿ ಕಲಿಬೋದಲ್ಲ ಅಂತ. ಹಾಂ, ಅಕ್ಕ ಹೇಳ್ದಾಗೆ ನಮ್ಮ ಮಕ್ಕಳಿಗೆ ನೀನು ಇದನ್ನೆಲ್ಲ ಹೇಳ್ಕೊಡು. ಫೀಸ್ ಕೊಡ್ತೀನಿ ನಾನು. ಅಯ್ಯಯ್ಯೋ, ಫೀಸ್ ಗೀಸ್ ಎಲ್ಲ ಏನೂ ಬೇಡ, ಹಾಗೆ ಹೇಳ್ಕೊಡ್ತೀನಿ. ಆದರೆ ನನಗ ಯೋಗ್ಯತೆ ಇದೆಯಾ ಅಂತ. ಓ ಅಕ್ಕ, ಇಷ್ಟೊತ್ತು ನನಗೆ ದೊಡ್ಡದಾಗೆಲ್ಲ ಉಪದೇಶ ಮಾಡಿದೆ, ಈಗ ನಿನ್ನ ಮೇಲೆ ನಿನಗೆ ಅನುಮಾನನಾ? ಹಾಂ, ಸರಿಯಾಗಿ ಹೇಳಿದೆ ಮುಕುಂದ. ನೀನು ನನ್ನ ಮಕ್ಕಳಿಗೆ ಪಾಠ ಮಾಡು, ಆ ಫೀಸಿಂದ ನೀನು ಪಾಠ ಕಲಿಬೋದು. ಹೇಗಿದೆ ಐಡಿಯಾ? ಹಾಗಂತ ನಿನ್ನನ್ನು ದುಡ್ಡಲ್ಲಿ ಅಳಿತೀವಿ ಅಂತ ಅನ್ಕೋಬೇಡ. ನಮ್ಮ ಮನಸ್ಸಿನ ಸಮಾಧಾನಕ್ಕೆ, ನಮ್ಮ ಮನಸ್ಸಿನ ಖುಷಿಗೆ ನಾವು ಕೊಡ್ತಾ ಇರೋದು. ಇಲ್ಲ ಅಂತ ಹೇಳಬೇಡ ಅಮ್ಮ, ಪ್ಲೀಸ್. ಇದ್ದಕ್ಕಿದ್ದಾಗೆ ಹೀಗೆಲ್ಲ ಹೇಳಿದ್ರೆ ನಾನು ಏನು ನಿರ್ಧಾರ ಮಾಡಲಿ? ಮನೇಲಿ ಅಣ್ಣ ಅತ್ತಿಗೆನ ಕೇಳಿಬಿಟ್ಟು ಹೇಳ್ತೀನಿ. ಫೋನ್ ನಂಬರ್ ಇದ್ರೆ ಕೊಡು, ನಾನು ಈಗಲೇ ಫೋನ್ ಮಾಡಿ ಮಾತಾಡ್ತೀನಿ. ಇಲ್ಲ ನೀನೇ ಮಾತಾಡ್ಬೋದು. ಅದು ಅಣ್ಣ ಅತ್ತಿಗೆ ಇಬ್ಬರೂ ಆಫೀಸಿಗೆ ಹೋಗ್ತಾರೆ. ಈ ಸಮಯದಲ್ಲಿ ಅವ್ರಿಗೆ ಫೋನ್ ಮಾಡಿದರೆ ಅವ್ರಿಗೆ ಕಷ್ಟ ಆಗತ್ತಲ್ಲ. ಸಂಜೆ ಅವ್ರು ಬಂದಮೇಲೆ ಮಾತಾಡ್ತೀನಿ, ನಿಮಗೆ ನಾನು ನಾಳೆ ತಿಳಿಸ್ತೀನಿ. ಹೋ, ನಿನ್ನ ಅಣ್ಣ ಅತ್ತಿಗೆ ಇಬ್ಬರೂ ಆಫೀಸಿಗೆ ಹೋಗ್ತಾರೆ ಅಂದರೆ ನಿನಗೆ ಬೇಕಾದಷ್ಟು ಫ್ರೀ ಟೈಮ್ ಸಿಗತ್ತೆ. ಆ ಟೈಮಲ್ಲಿ ನೀನು ನಮ್ಮ ಮಕ್ಳಿಗೆ ಪಾಠ ಮಾಡ್ಬೋದು. ಇಲ್ಲ ಅಂತ ಹೇಳಬೇಡಮ್ಮ. ನಾನು ಸೇರ್ಕೋಬೋದಾ ಅಕ್ಕ? ನಾವು ಯಾರಾದರೂ ಮನೇಲಿ ಕನ್ನಡ ಹಾಡು ಹಾಡಿದರೆ ಬೈತಿದ್ದ ನನ್ನ ಮಗ. ಇವತ್ತು ನೋಡು, ಅವನು ಹಾಡುಗಳನ್ನ ಕಲಿತಾನಂತೆ. ತುಂಬ ಖುಷಿ ಆಯಿತು. ಒಪ್ಕೋ ಸಾಧನಾ, ಪ್ಲೀಸ್. ನೀವಿಷ್ಟು ಹೇಳಿದ್ಮೇಲೆ ನಾನಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆದ್ರೂ ನನ್ನ ಅಣ್ಣ ಅತ್ತಿಗೆ ಒಂದು ಮಾತು ಕೇಳಿ ಹೇಳ್ತೀನಿ. ಅಕಸ್ಮಾತ್ ಆಗಲ್ಲ ಅಂದರೆ ತಪ್ಪು ತಿಳ್ಕೊಬೇಡಿ. ಆಯಿತು ಸಾಧನಾ, ನಿನ್ನ ಅಣ್ಣ ಅತ್ತಿಗೆ ಒಪ್ಪಿಗೆ ಪಡ್ಕೊಂಡೇ ನಮಗೆ ತಿಳಿಸು, ಆಯಿತಾ? ಆದರೆ ಉತ್ತರ ನಮ್ಮ ಇಷ್ಟದ ಪ್ರಕಾರವಾಗಿರಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ಸರಿ, ನಾನಿನ್ನು ಬರ್ತೀನಿ. ಸಾಧನಂಗೆ ಅವಳ ಅಣ್ಣ ಅತ್ತಿಗೆ ಒಪ್ಪಿಗೆ ಸಿಗುತ್ತೋ ಇಲ್ವೋ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈ ಕಥೆ ನಿಮ್ಗೊಂಚೂರಾದ್ರೂ ಇಷ್ಟ ಆದರೆ ಹೆಚ್ಚು ಹೆಚ್ಚು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಮರೆಯದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸಲ್ಲಿ ತಿಳಿಸಿ. ಧನ್ಯವಾದಗಳು.